ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂಧದ 2ನೇ ಅಧ್ಯಾಯದ 23 ಮತ್ತು 24ನೇ ಶ್ಲೋಕಗಳ ಅರ್ಥದ ಚಿಂತನ ನಾವು ನಡೆಸಿದ್ದೇವೆ. ಅಲ್ಲಿ ಮುಖ್ಯರಾದವರು, ಅಮುಖ್ಯರಾದವರು ಮತ್ತು ಅಪಕ್ವರಾದವರು, ಹೀಗೆ 3 ರೀತಿಯ ಸಾಧಕರ ಬಗ್ಗೆ ನಾವು ನೋಡಿದ್ದೇವೆ. ಅಪ್ರತೀಕಾಲಂಬನರು ಅವರು ಮುಖ್ಯರು, ಪ್ರತೀಕಾಲಂಬನರು ಅಮುಖ್ಯರು, ಮತ್ತು ಅಪಕ್ವರು ಇನ್ನೂ ಕೆಳಗಿನವರು. ಅಪ್ರತೀಕಾಲಂಬನರು ಸುಷುಮ್ನಾ ನಾಡಿಯ ಮಧ್ಯದ ಬ್ರಹ್ಮನಾಡಿಯಿಂದ ಉತ್ಕ್ರಮಣ ಹೊಂದುತ್ತಾರೆ. ಪ್ರತೀಕಾಲಂಬನರು ಅದೇ ಸುಷುಮ್ನಾ ನಾಡಿಯ ಅವಭಾಸಿನಿ ಅಥವಾ ಪ್ರಕಾಶಿನಿ ಅನ್ನುವ ನಾಡಿಯ ಮೂಲಕ ಉತ್ಕ್ರಾಂತಿ ಹೊಂದುತ್ತಾರೆ. ಆ ಅಪ್ರತೀಕಾಲಂಬನರು ಮುಖ್ಯರಾದ್ದರಿಂದಲೇ, ಬ್ರಹ್ಮನಾಡಿಯಿಂದಲೇ ಹೊರಗೆ ಹೋದ್ದರಿಂದಲೇ ಅವರು ಪರಮಾತ್ಮನ ಲೋಕಗಳ ಅಮುಕ್ತ ಸ್ಥಾನವನ್ನು ತಲುಪ್ತಾರೆ. ಮತ್ತೆ ಪ್ರತೀಕಾಲಂಬನರು ಪರಮಾತ್ಮನ ಲೋಕದ ಅಮುಕ್ತ ಸ್ಥಾನಗಳನ್ನು ತಲುಪದೆ ಹೋದರೂ ಕೂಡ ಸತ್ಯಲೋಕದಲ್ಲಿ ಇರ್ತಾರೆ. ಇನ್ನು ಅಪಕ್ವರಾದವರು ಸತ್ಯಲೋಕಕ್ಕೂ ಹೋಗ್ಲಿಕ್ಕಾಗೋದಿಲ್ಲ. ಪರಮಾತ್ಮನ ಲೋಕಗಳ ಅಮುಕ್ತ ಸ್ಥಾನಗಳಿಗಂತೂ ಈಗ ಹೋಗ್ಲಿಕ್ಕಾಗೋದೇ ಇಲ್ಲ, ಸತ್ಯಲೋಕಕ್ಕೂ ಹೋಗ್ಲಿಕ್ಕಾಗೋದಿಲ್ಲ. ಅವರು ಮಹಾ, ಜನ, ತಪ ಅನ್ನುವ 3 ಲೋಕಗಳಲ್ಲಿ ಮಾತ್ರ ಹೋಗಿ ಬರ್ತಾರೆ. ಅಲ್ಲಿ ಮಾತ್ರ ಅವರು ಇರ್ತಾರೆ. ಇಷ್ಟಾದರೂ ಇವರು ಯಾರಿಗೂ ಕೂಡ ಪುನರ್ಜನ್ಮ ಇಲ್ಲ. ಸಾಧನೆಯ ಶಿಖರವನ್ನು ಏರಿದವರೇ ಇವರೆಲ್ಲರೂ ಕೂಡ. ಆದರೆ ಅಪಕ್ವರಿಗಿಂತ ಅಮುಖ್ಯರು ಇನ್ನೂ ಶ್ರೇಷ್ಠರು, ಅಮುಖ್ಯರಿಗಿಂತ ಮುಖ್ಯರು ಶ್ರೇಷ್ಠರು ಅನ್ನೋದನ್ನೆಲ್ಲ ನಾವು ಬ್ರಹ್ಮತರ್ಕದ ಆಧಾರದಿಂದ ನೋಡಿದ್ದೇವೆ. ಈಗ ಯಾದವಾರ್ಯರು ಈ ಹಿಂದೆ ಹೇಳಿದಂಥ ಒಂದು ಸಂಗತಿಯ ಬಗ್ಗೆ ನಾವು ವಿಮರ್ಶಿಸಬೇಕಾಗಿದೆ. 22ನೇ ಶ್ಲೋಕದ ಕೊನೆಗೆ ಯಾದವಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಸಾಧಕರು 2 ಬಗೆಯವರಿದ್ದಾರೆ. ಭಕ್ತಿ, ಜ್ಞಾನ ಮೊದಲಾದದನ್ನೇ ಪ್ರಧಾನವಾಗಿ ಪರಿಗಣಿಸುವಂಥವ್ರು ಕೆಲವರು, ಮತ್ತು ವಾಯುಜಯ, ಯೋಗ, ಪ್ರಾಣಾಯಾಮ. ವಾಯುಜಯ ಅಂದರೆ ಯೋಗ, ವಾಯುಜಯ ಅಂದರೆ ಪ್ರಾಣಾಯಾಮ, ಯೋಗ ಇತ್ಯಾದಿಗಳನ್ನೇ ಪ್ರಧಾನವಾಗಿ ಪರಿಗಣಿಸಿದಂಥವ್ರು ಇನ್ನು ಕೆಲವರು ಅಂತ ನೋಡಿದ್ದೇವೆ. ಈ ಶ್ಲೋಕಗಳಲ್ಲಿ ಇಲ್ಲಿವರೆಗೆ ಹೇಳ್ತಾ ಇರೋದು ಏನಿದೆ, ಇಪ್ಪತ್ತನೇ ಶ್ಲೋಕದಿಂದ ಆರಂಭಿಸಿ 20, 21, 22 ಇಲ್ಲೆಲ್ಲ ಹೇಳ್ತಿರುವುದೇನಿದೆ, ಮೂಲಾಧಾರದಿಂದ ಆರಂಭಿಸಿ ಆ ಉದಾನ ವಾಯುವನ್ನು ಮೇಲೆ ಪ್ರೇರಿಸಬೇಕು ಅಂತ ಹೇಳಿರುವುದೆಲ್ಲ ಎಲ್ಲರಿಗೂ ಸಂಬಂಧಪಟ್ಟ ಸಾಧನೆ ಅಲ್ಲ. ವಾಯು, ಪ್ರಾಣಾಯಾಮ, ಯೋಗ ಮೊದಲಾದದನ್ನೇ ಪ್ರಧಾನವಾಗಿ ಪರಿಗಣಿಸಿರುವಂಥ ಸಾಧಕರ ಒಂದು ಉತ್ಕ್ರಾಂತಿಯ ಬಗೆಯನ್ನು ಅಲ್ಲಿ ಹೇಳಿದ್ದಾರೆ ಅಂತ ಯಾದವಾರ್ಯರು ಹೇಳಿದ್ದಾರೆ. ಅದರ ಬಗ್ಗೆ ಒಂದಷ್ಟು ವಿಮರ್ಶೆಗಳನ್ನು ಹೇಳ್ತೇನೆ. ಅದನ್ನು ವಿದ್ವಾಂಸರಾದವರು ಪರಿಶೀಲಿಸಿ ತಮ್ಮ ಅಭಿಪ್ರಾಯ ತಿಳಿಸಬೇಕು. ಈ ಸಂಗತಿ ನಾವೇನು ನೋಡಿದ್ವಲ್ಲ ವ್ಯಾಸ ಯೋಗದಲ್ಲಿ, ಗೀತಾಭಾಷ್ಯದ 8ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಹಿಂದೆ ಅದನ್ನು ನೋಡಿದ್ದೇವೆ. ಸಂಪೂರ್ಣಾನಾಂ ಭವೇನ್ಮೋಕ್ಷ ವಿರಕ್ತಿ ಜ್ಞಾನ ಭಕ್ತಿವೇ. ಜ್ಞಾನ ವೈರಾಗ್ಯ ಭಕ್ತಿಗಳಿಂದ ತುಂಬಿದವರಿಗಂತೂ ಮೋಕ್ಷ ಆಗೇ ಆಗ್ತದೆ. ಆದರೆ ಅವ್ರಿಗಿಂತ ಮುಂಚೆ ಈ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿದವರಿಗೆ ಬೇಗ ಮುಕ್ತಿ ಆಗ್ತದೆ. ಅವರಿಗೆ ಮನಸ್ಸು ಹತೋಟಿಗೆ ಬಂದಿರುವುದರಿಂದ ಬೇಗ ಮುಕ್ತಿ ಆಗ್ತದೆ ಅಂತ ವ್ಯಾಸಯೋಗದಲ್ಲ ಇದೆ ಅಲ್ಲಿ. ಹಾಗೆ ಮೋಕ್ಷ ಧರ್ಮ ಪರ್ವದ ಒಂದು ಮಾತು ಕೂಡ ಇದೆ. ಈ
ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಹೆಚ್ಚು ಅವಲಂಬಿಸದೆ ಶ್ರವಣ ಮನನ ಧ್ಯಾನಗಳ ಮೂಲಕವೇ ಅವನನ್ನು ಆರಾಧನೆ ಮಾಡುವಂಥವ್ರು ಏನಿದ್ದಾರೆ ಅದು ಇತರರು ಹೊಂದುವಂತಹ ಮುಕ್ತಿಗಿಂತ ಹೆಚ್ಚು ಶ್ರೇಷ್ಠವಾದದ್ದು. ಶ್ರವಣ ಮನನಾದಿಗಳಿಂದ ಪಡೆಯುವಂತಹ ಮುಕ್ತಿ ಏನಿದೆ ಅದು ಮುಕ್ತಿಯಲ್ಲಿ ಹೆಚ್ಚು ಸುಖದಾಯಕ ಅಂತ ಅಲ್ಲಿ ಅಭಿಪ್ರಾಯ ಕೇಳಿ ಬರ್ತದೆ. ಏತದ್ ಅಭ್ಯಧಿಕಂ ತೇಷಾಂ ಅಂತ. ಹಾಗಾದರೆ ಈ ಗೀತಾಭಾಷ್ಯದಲ್ಲಿ ಆ 8ನೇ ಅಧ್ಯಾಯದ ಆ 10ನೇ ಶ್ಲೋಕದಲ್ಲಿ ವಿವರಿಸಿರುವಂತಹ ಸಂಗತಿ ಯಾವುದಿದು? ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಅಂತ ಆ ಶ್ಲೋಕದಲ್ಲಿ ಹೇಳಲ್ಪಟ್ಟಿರುವಂಥ ಈ ಸಾಧಕರಿದ್ದಾರಲ್ಲ, ಇವ್ರು ಯಾರು ಅಂತ ಈಗೊಂದು ಜಿಜ್ಞಾಸೆ ಬರ್ತದೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು ಅಂತ ಹೀಗೆ 5 ಜನ ಮುಕ್ತಿಯೋಗ್ಯರಿದ್ದಾರೆ. ಈ 5ರಲ್ಲಿ ಈ ಪ್ರಾಣಾಯಾಮ ಯೋಗ ಮೊದಲಾದವುಗಳನ್ನೇ ದೃಢವಾಗಿ ಅವಲಂಬಿಸಿ ಆ ಮೂಲಕ ಸಾಧನೆ ಮಾಡುವವರು ಯಾರು ಮತ್ತು ಅವ್ರಿಗಿಂತ ಶ್ರೇಷ್ಠರಾದಂಥ ಶ್ರವಣ ಮನನ ಧ್ಯಾನಗಳಿಂದ ಮುಕ್ತಿಯನ್ನು ಸಾಧಿಸುವವರು ಯಾರು ಅಂತ ಒಂದು ಜಿಜ್ಞಾಸೆ ಮಾಡಬೇಕು. ಸಾಮಾನ್ಯವಾಗಿ ಇದು ದೇವತೆಗಳಿಗೆ ಸಂಬಂಧಪಟ್ಟದ್ದಾಗಿರೋದಿಲ್ಲ. ದೇವತೆಗಳೆಲ್ಲರೂ ಕೂಡ ಭಕ್ತಿಯೋಗಿಗಳು ಅಂತಲೇ ಕರೆಸ್ಕೋತಾರೆ. ಅವರ ಸಾಧನೆಯಲ್ಲಿ ಶ್ರವಣ ಮನನ ಧ್ಯಾನ ಇವೇ ಹೆಚ್ಚು ಪ್ರಧಾನವಾದದ್ದು. ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ. ಇವತ್ತಿಗೂ ಅವರು ಶ್ರವಣ ಮಾಡ್ತಿದ್ದಾರೆ, ಮನನ ಮಾಡ್ತಿದ್ದಾರೆ ಮತ್ತು ಧ್ಯಾನ ಮಾಡ್ತಿದ್ದಾರೆ ಅಂತ ಅನುವ್ಯಾಖ್ಯಾನ ಹೇಳ್ತದೆ. ಮತ್ತೆ ಸಹಜವಾಗಿಯೇ ದೇವತೆಗಳನ್ನವರು ಉಳಿದೆಲ್ಲ ಮುಕ್ತಿಯೋಗ್ಯರಿಗಿಂತ ಅತ್ಯಂತ ಶ್ರೇಷ್ಠರು. ಆದ್ದರಿಂದ ಅವರ ಹೆಸರನ್ನು ಮೊದಲು ಪರಿಗಣಿಸಿದ್ದಾರೆ. ಆ ದೇವತೆಗಳು ಅಂದರೆ ಹೆಚ್ಚು ಕಡಿಮೆ 29ನೇ ಕಕ್ಷಾದವರೆಗೆ ಆ ದೇವತೆಗಳೇ ಇದ್ದಾರೆ. ಮಹಾತ್ಮರಾದ ಅಗ್ನಿಪುತ್ರರು ಅವರೆಲ್ಲ ಆ ದೇವತಾ ವರ್ಗದಲ್ಲೇ ಸೇರ್ತಾರೆ. ಪುಷ್ಕರ, ಶನಿ ಇವರೆಲ್ಲರಂತೂ ಆ ದೇವತಾ ವರ್ಗದಲ್ಲೇ ಇದ್ದಾರೆ. 16ನೇ ಕಕ್ಷಾದಲ್ಲಿ ಬರುವಂತಹ ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದವರು, 14ನೇ ಕಕ್ಷಾದಲ್ಲಿ ಬರುವಂತಹ ನಾರದ, ಅವರೆಲ್ಲರೂ ಕೂಡ ಋಷಿ ಅಂತ ಕರೆಸ್ಕೊಂಡ್ರು ಮೂಲತಃ ಅವರು ದೇವತೆಗಳೇ. ಶ್ರೇಷ್ಠತೆಯ ವರ್ಗೀಕರಣದ ದೃಷ್ಟಿಯಿಂದ ಅವರೆಲ್ಲ ದೇವತೆಗಳೇ. ಮತ್ತೆ 19ನೇ ಕಕ್ಷಾದಲ್ಲಿ ಬರುವಂಥ ಶುಕ್ರ, ಚವನ, ಉಚಚ್ಚ, ಬ್ರಹ್ಮನ ಮಾನಸಪುತ್ರರು ಸನಕ, ಸನಂದನ, ಸನಾತನ ಇವರೆಲ್ಲರೂ ಕೂಡ ಋಷಿಗಳು ಅಂತ ಕರೆಸ್ಕೊಂಡ್ರು ದೇವತೆಗಳೇ ವರ್ಗೀಕರಣ ದೃಷ್ಟಿಯಿಂದ. ಅದಾದ್ಮೇಲೆ ಬರುವಂಥ ಋಷಿಗಳ ವರ್ಗೀಕರಣ ಅನ್ನೋದು ಈ ಶತವನ ಶತಕೋಟಿ ಋಷಿಗಳು ಅಂತ ಕೇಳಿ ಬರ್ತದಲ್ಲ. 99,99,99,99,900 ಋಷಿಗಳು ಅಂತೇನು ಋಷಿಗಳು ಕೇಳಿ ಬರ್ತಾವಲ್ಲ, ಈ ಋಷಿಗಳೇ ಋಷಿಗಳು. ಇದಾದ್ಮೇಲೆ ಬರುವಂಥವರು ಪಿತೃಗಳು, ಅವರೇ ಚಿರಪಿತೃಗಳು. ಈ ಯಮ ಏನಿದ್ದಾನೆ ಅವನು ಪಿತೃ ಅಂತ ಕರೆಸ್ಕೊಂಡ್ರು ಕೂಡ ದೇವತೆಯೇ ಅವನು. 12ನೇ ಕಕ್ಷಾದಲ್ಲಿ ಬರುವಂತಹ ಯಮ, ಮುಂದೆ 18ನೇ ಕಕ್ಷಾದಲ್ಲಿ ಬರುವಂತಹ ಕವ್ಯವಾಹನ ಅಗ್ನಿ, ಮತ್ತೆ 12ನೇ ಕಕ್ಷಾದಲ್ಲಿ ಇರುವಂತಹ ಸೋಮ, ಯಮ, ಸೋಮ, ಕವ್ಯವಾಹನ ಇವರನ್ನ ಪಿತೃಪತಿಗಳು ಅಂತ ಹೇಳ್ತಾರೆ. 10 ಜನ ಪಿತೃಪತಿಗಳಿದ್ದಾರೆ. ಅದರಲ್ಲಿ ಯಮ ಮತ್ತು ಸೋಮ ಇಬ್ಬರು 12ನೇ ಕಕ್ಷಾದಲ್ಲಿದ್ದಾರೆ. ಕವ್ಯವಾಹನ 18ನೇ ಕಕ್ಷಾದಲ್ಲಿದ್ದಾನೆ. ಇನ್ನು ಉಳಿದ 7 ಜನ 19ನೇ ಕಕ್ಷಾದಲ್ಲಿ ಕಂಡು ಬರ್ತಾರೆ. ಇವರೆಲ್ಲರೂ ಕೂಡ ದೇವತೆಗಳೇ.
ಇವರನ್ನು ಬಿಟ್ಟು ಉಳಿದ ಈ ಹಿಂದೆ ಹೇಳಿದ 7 ಜನ ಪಿತೃಗಳ ಗಣ ಏನಿದೆ ಅವರ ಸಂತತಿಗಳಾದಂತಹ ಚಿರಪಿತೃಗಳು ಅನ್ನುವರು ಪಿತೃಗಳು ಅಂತ ಕರೆಸ್ಕೊಳ್ಳೋದು ವಾಸ್ತವಿಕವಾಗಿ ದೇವ ಋಷಿ ಪಿತೃ ಎಂಬಲ್ಲಿ. ಆಮೇಲೆ ಚಕ್ರವರ್ತಿಗಳು ಪಿತೃಪಾಹ ಅಂತ ಏನು ಕೇಳಿ ಬರ್ತದೆ, ಅದಾದ್ಮೇಲೆ ಚಕ್ರವರ್ತಿಗಳಿದ್ದಾರೆ. ನಡುವೆ ಮತ್ತೊಂದೆರಡು ವರ್ಗೀಕರಣಗಳಿವೆ, ಗಂಧರ್ವರು ಅಪ್ಸರೆಯರು ಮೊದಲಾದವರು. ಚಕ್ರವರ್ತಿಗಳು ಅವರು ಅಂತ ಕರೆಸ್ಕೋತಾರೆ. ಪಿತೃಪಾಹ ನರಾಹ ಅಂದ್ರೆ ಕೊನೆಗೆ ಬರುವಂಥವರು ಈ ಮನುಷ್ಯೋತ್ತಮರು. ಮುಕ್ತಿಯಲ್ಲಿ ಸಿಗಬಹುದಂತಹ ಅತ್ಯುಚ್ಚವಾದ ಸುಖದ ಭಾಗಿದಾರರು ಎಂಬ ದೃಷ್ಟಿಯಿಂದ ಶ್ರವಣ ಮನನಗಳನ್ನು ಯಾವತ್ತೂ ಮಾಡ್ತಾ ಇರ್ತಾರೆ ಅನ್ನೋ ದೃಷ್ಟಿಯಿಂದ, ಮತ್ತೆ ಭಕ್ತಿಯೋಗಿಗಳು ಎಂಬ ದೃಷ್ಟಿಯಿಂದ ಭಾಗವತ ತಾತ್ಪರ್ಯದಲ್ಲಿ ಅವರನ್ನು ಭಕ್ತಿಯೋಗಿಗಳು ಅಂತ ಕರೆದಿದ್ದಾರೆ. ಅದು ಮುಂದೆ ಒಂದು ಕಡೆ ಬರೋದಿದೆ. ಭಕ್ತಿಯೋಗಿಗಳೆಂಬ ದೃಷ್ಟಿಯಿಂದ ಈ ದೇವತೆಗಳೆಲ್ಲರೂ ಕೂಡ ಅತ್ಯಂತ ಶ್ರೇಷ್ಠರು. ಅವರು ಯಾರು ಈ ಹಠಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಬಹಳ ತಮ್ಮ ಸಾಧನೆಯ ಮುಖ್ಯವಾದ ಅಂಗ ಅಂತ ಪರಿಗಣಿಸೋದಿಲ್ಲ. ಶ್ರವಣ ಮನನ ಧ್ಯಾನಗಳೇ ಅವರಿಗೆ ಮುಖ್ಯ ಆಗಿರ್ತವೆ. ಅದರ ನಂತರ ಬರುವಂಥ ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಎಲ್ಲರೂ ಕೂಡ ಹಾಗೇನೆ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಶ್ರವಣ ಮನನ ಧ್ಯಾನಗಳನ್ನೇ ಹೆಚ್ಚು ನಡೆಸ್ತಾರೆ. ನನಗೆ ಅನಿಸುವಂತೆ ಕೊನೆಯ ಮೋಕ್ಷಯೋಗ್ಯರಾದವರಲ್ಲಿ ಕೊನೆಯ ಒಂದು ಗುಂಪಿದೆಯಲ್ಲ, ನರರು ಅಂತ. ಆ ನರರಲ್ಲಿ ಕೆಲವರು ಭಕ್ತ್ಯಾದಿ ಪ್ರಧಾನರಾದವರು, ಇನ್ನ ಯೋಗ ಪ್ರಧಾನರಾದವರು ಅಂತ ಇಬ್ಬರು ಥರ ಇದ್ದಾರೆ. ಇದು ಮನುಷ್ಯರಲ್ಲೇ ಇರೋದಿದೆ, ಮುಕ್ತಿಯೋಗ್ಯರಾದ ಮನುಷ್ಯರಲ್ಲಿ ಇರುವಂತಹ ಒಂದು ವರ್ಗೀಕರಣ. ಇದಕ್ಕಿಂತ ಮೇಲಿನ ಎಲ್ಲ ವರ್ಗೀಕರಣಗಳು ಕೂಡ ಶ್ರವಣ ಮನನ ಧ್ಯಾನ ಜ್ಞಾನ ಮತ್ತು ಭಕ್ತಿಗಳ ದೃಷ್ಟಿಯಿಂದ ಮೇಲೆ ಮೇಲೆ ಹೋದಂತೆ ಉಚ್ಚರಾಗಿರ್ತಾರೆ, ಕೆಳಗೆ ಬಂದಂತೆ ನೀಚರಾಗಿರ್ತಾರೆ. ಅದರಿಂದ ಅವ್ರ್ಯಾರ್ದು ವರ್ಗೀಕರಣ ಅಲ್ಲ ಇದು ಅಂತ ನನಗೆ ಕಾಣಿಸೋದು. ಏಕೆಂದರೆ ಸಾಧಕರಲ್ಲಿ ಅತ್ಯಂತ ಕಡಿಮೆ ಯೋಗ್ಯತೆಯವರು ಅಂದರೆ ಮನುಷ್ಯರು. ಅವರಿಗೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಂತೂ ಬೇಕೇ ಬೇಕು. ಮನುಷ್ಯ ಶ್ರುತವೇದಿನ ಅಂತ ಗೀತಾ ಪ್ರಸ್ಥಾನದಲ್ಲಿ ಒಂದು ಕಡೆ ಆಚಾರ್ಯರು ಹೇಳ್ತಾರೆ. ಶ್ರವಣ ಮಾಡಿ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನ. ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಮೇಧಾಶಕ್ತಿ ಇದ್ದವರು ಈ ಮನುಷ್ಯರು. ಆದ್ದರಿಂದ ಅವರು ಶ್ರವಣ ಮಾಡಬೇಕಾದ ಅನಿವಾರ್ಯತೆ ಇದ್ದವರು, ಶ್ರವಣ ಮಾಡಿ ಮರಣ ಮಾಡಿ ಧ್ಯಾನ ಮಾಡಬೇಕಾದ ಅನಿವಾರ್ಯತೆ ಇದ್ದವರು. ಅವರಿಗಿಂತ ಅಂಥ ಮನುಷ್ಯರಲ್ಲಿ ಶ್ರವಣ ಮನನ ಧ್ಯಾನಗಳನ್ನು ಅವಲಂಬಿಸಿ ಭಕ್ತಿ ವೈರಾಗ್ಯಗಳನ್ನೇ ಅವಲಂಬಿಸಿದವರಿಗಿಂತ ಮತ್ತು ಕೆಳಗಿರುವವರು ಅದೇ ಮನುಷ್ಯರಲ್ಲೇ ಕೆಲವರು ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಅವಲಂಬಿಸುವವರು. ಇದಿಷ್ಟು ಹೀಗೆ ನನಗೆ ಕಾಣಿಸ್ತದೆ. ಆದ್ರಿಂದಲೇ ಆ ಯೋಗ ಪ್ರಾಣಾಯಾಮ ಮೊದಲಾದವುಗಳನ್ನು ಮಾಡುವವರಿಗೆ ಸುಖ ಕಡಿಮೆ. ದೇವತೆಗಳಿಗಾಗಲಿ ಋಷಿಗಳಿಗಾಗಲಿ ಹೀಗೆ ಸುಖ ಕಡಿಮೆ ಅಂತ ನಾವು ಹೇಳುವ ಸಾಧ್ಯತೆ ಇಲ್ಲ. ಮನುಷ್ಯರಿಗಿಂತ ಚಕ್ರವರ್ತಿಗಳಿಗಿಂತ ಪಿತೃಗಳಿಗಿಂತ ಋಷಿಗಳಿಗಿಂತ ದೇವತೆಗಳಿಗೆ ಮುಕ್ತಿಯಲ್ಲಿ ಸುಖವೇ ಹೆಚ್ಚು. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರುವೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಛಾಕಾಭೇದೋ ಶಶಕ್ತಿಶಃ. ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಸಕಲ ಶಾಸ್ತ್ರಗಳನ್ನು ಓದಿ ಕರ್ಮ ಮಾಡಬೇಕು. ಅದರ ಫಲ ಏನಂದ್ರೆ ಆನಂದ. ಆದರೆ ನಮಗೆಲ್ಲರಿಗೂ ಕೂಡ ಮುಕ್ತಿಯಲ್ಲಿ ಬೇಕಾದದ್ದು ಆನಂದವೇ. ಆನಂದವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಸರ್ವ ಶಾಸ್ತ್ರಗಳನ್ನು ಸಾಧ್ಯವಾದಷ್ಟು ಸಕಲ ಶಾಸ್ತ್ರಗಳನ್ನು ಓದಿ ಎಲ್ಲ ಥರದ ಅಧ್ಯಯನವನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದರೆ ನಮ್ಮಂಥವರಿಗೆ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ನಮಗೆಷ್ಟು ಸಾಧ್ಯವೋ ಅಷ್ಟು ಮಾಡ್ತೇವೆ. ಆದ್ದರಿಂದ ನಮ್ಮ ಶಾಖೆಗೆ ಅನುಸಾರವಾಗಿ ಋಕ್ಷಾಖಿಗಳು ಅವರಿಗೆ ಯೋಗ್ಯವಾದ ಕೆಲವು ಕರ್ಮಗಳನ್ನು, ಯಜುಶಾಖೆಯವರು ಅವರಿಗೆ ಯೋಗ್ಯವಾದ ಕೆಲವು ಕರ್ಮಗಳನ್ನು ಮಾಡ್ತಾ ಹೋಗ್ತಾರಷ್ಟೆ ಅಂತ. ಇದಿಷ್ಟು ಈ ಯೋಗ ಮತ್ತು ಪ್ರಾಣಾಯಾಮವನ್ನೇ ಅವಲಂಬಿಸುವವರು ಏನಿದ್ದಾರಲ್ಲ ಅವರು ಮನುಷ್ಯರಲ್ಲೇ ಒಂದು ತರಗತಿಯವರು. ಅವರಿಗಿಂತ ಶ್ರೇಷ್ಠರಾದವರು ಮನುಷ್ಯರಲ್ಲೇ ಇರುವಂತಹ ಜ್ಞಾನವನ್ನು ಅವಲಂಬಿಸುವ ಮಾರ್ಗದವರು, ಶ್ರವಣ ಮನನ ಧ್ಯಾನಗಳನ್ನು ಅವಲಂಬಿಸುವ ಮಾರ್ಗದವರು ಅಂತ ನನ್ನ ಅಭಿಪ್ರಾಯ.
ಹೀಗಿದ್ದ ಮೇಲೆ ಈ ಯಾದವಾರ್ಯರು ಆ 22ನೇ ಶ್ಲೋಕದ ಕೊನೆಗೆ ಹೇಳಿದಾರಲ್ಲ, ಇಲ್ಲಿ ವಾಯು ಜಯ ಮೊದಲಾದವುಗಳನ್ನು ಮಾಡುವಂಥವರು ಕೆಲವರು, ಭಕ್ತ್ಯಾದಿ ಪ್ರಧಾನರಾದವರು ಕೆಲವರು ಅಂತ. ಇಲ್ಲಿ 20, 21, 22 ಈ ಪ್ರಸಂಗಗಳಲ್ಲಿ ವರ್ಣಿತವಾದದ್ದೇನಿದೆ, ಈ ಶ್ಲೋಕಗಳಲ್ಲಿ ವರ್ಣಿತವಾದದ್ದು ವಾಯುಜಯವನ್ನೇ ಪ್ರಧಾನವಾಗಿ ಅವಲಂಬಿಸಿರುವಂತಹ ಸಾಧಕರಿಗೆ ಹೊರತು ಭಕ್ತ್ಯಾದಿ ಪ್ರಧಾನರಾದವರಿಗೆ ಅಲ್ಲ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಬ್ರಹ್ಮನಾಡಿಯ ಮೂಲಕ ಮುಕ್ತಿಯನ್ನು ತಲುಪುವಂಥವರು, ವೈಕುಂಠ ಭಗವಂತನ ಲೋಕದ ಅಮುಕ್ತ ಸ್ಥಾನವನ್ನು ತಲುಪುವಂಥವರು ದೇವತೆಗಳು ಅಂತ ಬಂದಿದೆ, ಅತಿ ಶ್ರೇಷ್ಠರು ಅಂತ ಬಂದಿದೆ. ಅಪ್ರತೀಕಾಲಂಬನ ದೇವತೆಗಳು. ಅವರಿಗಿಂತ ಕನಿಷ್ಠರಾದವರು ಪ್ರಕಾಶಿನಿ ನಾಡಿಯ ಮೂಲಕ ಉತ್ಕ್ರಾಂತಿಯನ್ನು ಪಡೆದು ಸತ್ಯಲೋಕವನ್ನು ಹೊಂದುವಂಥ ಪ್ರತೀಕಾಲಂಬನರು ಅಂತ ಬಂದಿದೆ. ಇವರೆಲ್ಲ ಈ ಬ್ರಹ್ಮನಾಡಿಯ ಮೂಲಕ ಹೀಗೆ ಹೋಗ್ತಾರೆ. ಕೆಲವರು ಪ್ರಕಾಶಿನಿ ನಾಡಿಯ ಮೂಲಕ ಹೋಗ್ತಾರೆ, ಇನ್ನೂ ಕೆಲವು ಬೇರೆ ನಾಡಿಗಳ ಮೂಲಕ ಹೋಗ್ತಾರೆ, ಪಿಂಗಲ ಮೊದಲಾದ ನಾಡಿಗಳ ಮೂಲಕ ಉತ್ಕ್ರಮಣ ಪಡಿತಾರೆ ಅಂತೆಲ್ಲ ಇದೆಯಲ್ಲ. ಆ ಬ್ರಹ್ಮನಾಡಿಯ ಮೂಲಕ ಹೋಗುವವರು ಇವರೆಲ್ಲರೂ ಕೂಡ ಈ 20, 21, 22 ಈ ಶ್ಲೋಕಗಳಲ್ಲಿರುವ ಸಾಧನೆಯನ್ನು ಮಾಡ್ತಾರೋ ಇಲ್ಲೋ ಅಂತ ಒಂದು ಪ್ರಶ್ನೆ ಬರ್ತದೆ. ಆಚಾರ್ಯರು ಅಲ್ಲಿ 22ನೇ ಶ್ಲೋಕದ ವ್ಯಾಖ್ಯಾನ ಮಾಡುವಾಗ ಉದಾನಗತ್ಯ ಅಂತ ಹೇಳಿದ್ದಾರೆ. 21ನೇ ಶ್ಲೋಕ ಉದಾನಗತಿ ಅಂದರೆ ಬ್ರಹ್ಮನಾಡಿಯ ಮೂಲಕ ಪ್ರಾಣೋತ್ಕ್ರಮಣ ಮಾಡುವಂಥವರು ಅಂತ. ಆದ್ದರಿಂದ ಈ 20, 21, 22 ಈ ಶ್ಲೋಕಗಳಲ್ಲಿ ಹೇಳಲ್ಪಟ್ಟಂಥ ಒಂದೇನು ಉತ್ಕ್ರಮಣ ರೀತಿ ಇದೆ, ಇದನ್ನ ಕೇವಲ ವಾಯುಜಯವನ್ನು, ಹಠಯೋಗವನ್ನು ಪ್ರಧಾನವಾಗಿ ಇಟ್ಕೊಂಡವರು ಮಾಡ್ತಾರೆ ಅಂತಲ್ಲ, ದೇವತೆಗಳು ಮಾಡ್ತಾರೆ ಅಂತ ಆಯ್ತಲ್ಲ. ಯಾಕಂದ್ರೆ ಬ್ರಹ್ಮನಾಡಿ ಮೂಲಕ ಹೊರಗೆ ಹೋದಂಥ ಅಪ್ರತೀಕಾಲಂಬನ ದೇವತೆಗಳೇ ಭಗವಂತನ ಲೋಕದ ಅಮುಕ್ತ ಸ್ಥಾನವನ್ನು ಪಡೆಯೋದು. ಏತು ವಾಯುಜಯಾದಿ ಯೋಗ ಪ್ರಧಾನ ತೇಷಾಮೇವ ಅಯಂ ಉತ್ಕ್ರಮಣ ಪ್ರಕಾರ. ಯಾದವಾರ್ಯರು 22ನೇ ಶ್ಲೋಕದಲ್ಲಿ ಹೇಳುವಂತೆ ಹಠಯೋಗ ಮೊದಲಾದವುಗಳನ್ನು ಅವಲಂಬಿಸಿದಂತಹ ಯೋಗ ಸಾಧಕರಿಗೆ ಮಾತ್ರ ಈ 20, 21, 22ರಲ್ಲಿ ಹೇಳಿರುವ ಒಂದು ಕ್ರಮ ಅಂತ ಹೇಳಿಬಿಟ್ರೆ ಅದು ಹೊಂದುತ್ತದೆ ಹೇಗೆ? ಹಾಗೆ ಹಠಯೋಗದಿಂದ ಪ್ರಾಣೋತ್ಕ್ರಮಣ ಮಾಡಿದವರಿಗೆ ಸುಖ ಕಡಿಮೆ ಅಲ್ವಾ? ಅದರಿಂದ ದೇವತೆಗಳು ಅತ್ಯುನ್ನತ ಸುಖ ಇದ್ದವರು ಸೃಷ್ಟಿಯಲ್ಲಿ, ಅದರಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಅತ್ಯಂತ ಹೆಚ್ಚು ಸುಖ. ಸಂಪೂರ್ಣ ಉಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇತ್. ಸೃಷ್ಟಿಯಲ್ಲಿ ಅತಿ ಹೆಚ್ಚು ಉಪಾಸನೆ ಮಾಡಿ ಅತಿ ಹೆಚ್ಚಿನ ಆನಂದವನ್ನು ಪಡೆಯುವವನೇ ಈ ಚತುರ್ಮುಖ ಅಂತಿದೆ. ಆದ್ರಿಂದ ಇಲ್ಲಿ ಯಾದವಾರ್ಯರು ಹೇಳಿರುವಂತಹ ಈ ಸಂಗತಿ ಏನಿದೆ ಅದನ್ನ ಪೂರ್ಣವಾಗಿ ಒಪ್ಪಲಿಕ್ಕೆ ಬರೋದಿಲ್ಲ. ಹಠಯೋಗ ಮೊದಲಾದವುಗಳನ್ನು ಪ್ರಧಾನವಾಗಿ ಪರಿಗಣಿಸಿ ಅದನ್ನು ಮಾಡುವಂಥ ಸಾಧಕರು ಕೆಲವರು ಇದ್ದಾರೆ. ಆದರೆ ಅವರು ಮಾತ್ರ ಈ ಥರದ 20, 21, 22ನೇ ಶ್ಲೋಕಗಳಲ್ಲಿ ವರ್ಣಿತವಾದಂಥ ಉತ್ಕ್ರಮಣವನ್ನು ಮಾಡ್ತಾರೆ ಅಂತಲ್ಲ. ಕೆಲವರು ಬೇರೆಯವರು ಮಾಡುವ ಸಾಧ್ಯತೆ ಇದೆ ಅಂತ ನಾನು ಈ ಹಿಂದೆ ಅಭಿಪ್ರಾಯಪಟ್ಟಿದ್ದೆ. ಅದು ಇಲ್ಲಿ ಈಗ ದೃಢ ಆಗ್ತದೆ. ಮತ್ತೆ ಸಾಧಕರು ದ್ವಿವಿಧರು ಅನ್ನುವ ಸಂಗತಿ ಅದು ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಗೀತಾ ಭಾಷ್ಯದಲ್ಲಿ 8ನೇ ಅಧ್ಯಾಯದಲ್ಲಿ 10ನೇ ಸ್ಕಂದದಲ್ಲಿ ಅದನ್ನ ಈ ಭಾಗವತದ ಈ 2ನೇ ಸ್ಕಂದದ 2ನೇ ಅಧ್ಯಾಯದ 20, 21, 22ನೇ ಶ್ಲೋಕಗಳಿಗೆ ಅನ್ವಯಿಸಿದ್ದು. ಇಲ್ಲಿ ಹೇಳಲ್ಪಟ್ಟಂಥ ಉತ್ಕ್ರಮಣ ಕ್ರಮ ಅನ್ನೋದು ಕೇವಲ ಹಠಯೋಗ ಪ್ರಧಾನರಾದ ಸಾಧಕರಿಗೆ ಅಂತ ಹೇಳಿದ್ದು ಯಾದವಾರ್ಯರು ಮಾತ್ರ. ವಿಜಯಧ್ವಜರು ಕೂಡ ಆ ಥರ ಹೇಳಿಲ್ಲ. ಮತ್ತೆ ಉಳಿದ ಟಿಪ್ಪಣಿಕಾರರು ಕೂಡ ಅದನ್ನೇನು ಹೇಳಲಿಲ್ಲ. ಅನಂತ ತೀರ್ಥರು ಮತ್ತೆ ಯಾದವೇಂದ್ರ ತೀರ್ಥರು ಮೊದಲಾದವರು ಅದನ್ನೇನು ಹೇಳಲಿಲ್ಲ. ಹಾಗಿರುವಾಗ ಯಾದವಾರ್ಯರು ಆ 22ನೇ ಶ್ಲೋಕದ ಕೊನೆಗೆ ಹೇಳಿರುವಂತಹ ಒಂದು ವಿಚಾರ ಪೂರ್ಣವಾಗಿ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಇದು ಅನೇಕ ಜನ ವಿದ್ವಾಂಸರ ಕಿವಿಗೂ ಕೂಡ ಬೀಳುವ ಸಾಧ್ಯತೆ ಇರುವುದರಿಂದ ಈ ವಿಷಯವನ್ನು ವಿಮರ್ಶಿಸಿದ್ದೇನೆ.
ಸಾಮಾನ್ಯವಾದ ಸರಳವಾದಂತಹ ಅರ್ಥ ಸಾಕು ಅಂತ ಹೇಳುವವರು ಈ ವಿಷಯವನ್ನು ಗಾಢವಾಗಿ ಆಲೋಚನೆ ಮಾಡಬೇಕಾದ ಅಗತ್ಯ ಏನಿಲ್ಲ. ಅದರಿಂದ ಅವರಿಗೆ ಗೊಂದಲ ಆಗ್ತದೆ. ಹಾಗಾದರೂ ಕೂಡ ಈ ವಿಷಯಗಳನ್ನು ಯಾಕೆ ಹೇಳ್ತಿದ್ದೇನೆ ಈ ವೇದಿಕೆಯ ಮೂಲಕ ಅಂದರೆ, ಇಲ್ಲಿ ನಾವು ಹೇಳದೆ ಹೋದರೆ ನಮಗೆ ಬಂದ ಸಂದೇಹಗಳು ಮತ್ತು ಅದಕ್ಕೆ ಸಂಭಾವ್ಯವಾದಂಥ ಪರಿಹಾರಗಳನ್ನು ನಾವು ಶಾಸ್ತ್ರದ ವಿಚಾರದಲ್ಲಿ ಮಾಡದೆ ಹೋದರೆ ಅದು ಮುಂದೆ ಎಂದಿಗೂ ಬಿಟ್ಟು ಹೋಗ್ತದೆ. ನಮ್ಮ ಜ್ಞಾನದ ಪರಂಪರೆ ತುಂಡರಿಸಿ ಹೋಗ್ತದೆ. ಅದಕ್ಕೆ ಅಂಥ ಪ್ರಶ್ನೆಗಳನ್ನು ಮಾಡಿಕೊಂಡು ನಾವು ಅದರ ಬಗ್ಗೆ ಮನನ ಮಾಡಬೇಕು. ಹಿರಿಯ ವಿದ್ವಾಂಸರಿಂದ, ಅನುಭಾವಿಗಳಿಂದ ಅದರ ಬಗ್ಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಿರ್ಬೇಕು. ನಾನು ಅದನ್ನು ಹೇಳಿದಾಗ ವಿದ್ವಾಂಸರಾದವರು ಯಾರೋ ಒಬ್ಬರು ಅದನ್ನು ಮತ್ತಷ್ಟು ಮನನಕ್ಕೊಳಪಡಿಸ್ತಾರೆ, ಹಿರಿಯ ವಿದ್ವಾಂಸರ ಗಮನಕ್ಕೆ ತರ್ತಾರೆ. ಆವಾಗ ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ನಡೀತದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಹೇಳಿದ್ದೇನೆ. ಇದಾದ ಬಳಿಕ 24ನೇ ಶ್ಲೋಕದಲ್ಲಿ ವಿದ್ಯಾ ತಪೋಯೋಗ ಸಮಾಧಿ ಭಾಜಾಂ ಅಂತಿದೆಯಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸೋಣ. ವಿಜಯಧ್ವಜರು ವಿದ್ಯಾ ಅಂದರೆ ಅಪರೋಕ್ಷ ಜ್ಞಾನ ಅಂತ ಅರ್ಥ ಹೇಳಿದ್ದಾರೆ. ಯಾದವಾರ್ಯರು ಭಾಗವತ ತಾತ್ಪರ್ಯದ ಆಧಾರದಿಂದ ಒಂದು ಬೇರೆ ಅರ್ಥ ಹೇಳಿದ್ದಾರೆ. ಈ ಭಾಗವತ ತಾತ್ಪರ್ಯ ಅಲ್ಲ, ಇಲ್ಲಿ ಬಂದಿರುವ ವಿಷಯ ಅಲ್ಲ. 11ನೇ ಸ್ಕಂದದ 24ನೇ ಅಧ್ಯಾಯದ 14ನೆಯ ಶ್ಲೋಕ. ಯೋಗಸ್ಯ ತಪಸ್ಸೈವ ಜ್ಞಾನಸ್ಯ ಗತಯೋ ಮಲಾಹ ಮಹರ್ಜನ ತಪಸ್ಸತ್ಯಂ ಭಕ್ತಿಯೋಗಸ್ಯ ಮದ್ಗತಿ. ಪಾದಯೋಗ, ಯೋಗ, ತಪಸ್ಸು, ಜ್ಞಾನ ಇವುಗಳ ಫಲವಾಗಿ ಮಹಾಜನ, ತಪ, ಸತ್ಯ ಅನ್ನೋ ಲೋಕಗಳು ಸಿಗ್ತವೆ. ಭಕ್ತಿಯೋಗದ ಫಲವಾಗಿ ನನ್ನ ಲೋಕ ಸಿಗುತ್ತದೆ ಅಂತ ಭಗವಂತ ಆ 11ನೇ ಸ್ಕಂದದ 24ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳಿದ ಒಂದು ವಿಷಯ ಇದೆ. ಅದರ ಆಧಾರದಿಂದ ಇಲ್ಲಿ ಯಾದವಾರ್ಯರು ಒಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ಯೋಗ ಅಂದ್ರೇನು? ಇಲ್ಲಿ ಭಾಗವತದಲ್ಲಿ ಯೋಗ ಅಂತ ಶಬ್ದ ಬಂತಲ್ಲ, ಆ ಯೋಗ ಎಂಬ ಶಬ್ದದಿಂದ ಯೋಗ ಮತ್ತು ಪಾದಯೋಗ ಎಂಬ ಎರಡನ್ನು ಇಟ್ಕೋಬೇಕು. ಇಲ್ಲಿ ಭಾಗವತದಲ್ಲಿ ಬಂದಿರೋದು ಯೋಗ ಮಾತ್ರ. ಆದರೆ ಮುಂದೆ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಪಾದಯೋಗ ಮತ್ತು ಯೋಗ ಅಂತ ಎರಡು ಬಗ್ಗೆ ಬಂದಿವೆ. ಆ ಪಾದಯೋಗ ಮತ್ತು ಯೋಗ ಇವುಗಳ ಮೂಲಕ ಮಹರ್ಲೋಕ ಮತ್ತು ಜನಲೋಕಗಳನ್ನು ಪಡೆಯಬಹುದು ಅಂತ ಅಲ್ಲಿ ವರ್ಣನೆ ಬಂದಿದೆ. ಏನದು ಪಾದಯೋಗ ಮತ್ತು ಯೋಗ ಅಂದರೆ? ಒಂದು ಮಾತ್ರ ಕಾಲ ಅಪರೋಕ್ಷ ಜ್ಞಾನದ ಜೊತೆಗೆ ಅವಿಚ್ಛಿನ್ನವಾದ ಧ್ಯಾನ ಮಾಡುವುದು. ಒಂದು ಮಾತ್ರ ಕಾಲದಷ್ಟು ಧ್ಯಾನ ಮಾಡುವುದು, ಅದು ಅಪರೋಕ್ಷ ಜ್ಞಾನದ ಜೊತೆಗೆ. ಒಂದು ಮಾತ್ರ ಅಂದರೆ ಸಾಮಾನ್ಯವಾಗಿ ಒಂದು ಅಕ್ಷರವನ್ನು ಉಚ್ಚರಿಸಬೇಕಾದಂಥ ಸಮಯ, ಇದಕ್ಕೆ ಯೋಗ ಅಂತಾರೆ. ಆ ಒಂದು ಮಾತ್ರೆಯ ಒಂದು ಕಾಲಾಂಶ 0.25 ಪ್ರಮಾಣದಷ್ಟು ಧ್ಯಾನ ಮಾಡಿದರೆ, ಅದು ಅಪರೋಕ್ಷ ಜ್ಞಾನದ ಜೊತೆಗೆ ಧ್ಯಾನ ಮಾಡಿದರೆ ಅದನ್ನು ಪಾದಯೋಗ ಅಂತಾರೆ. ಪಾದಯೋಗದಿಂದ ಮಹರ್ಲೋಕ ಸಿಗ್ತದೆ, ಯೋಗದಿಂದ ಜನಲೋಕ ಸಿಗ್ತದೆ. ಇದು ಅಲ್ಲಿರುವಂತಹ ವಿಚಾರ. ಯೋಗ ನಾಮ್ನ ಸಮುದ್ದಿಷ್ಟಂ ಧ್ಯಾನಂ ನಿತ್ಯಂ ಅಖಂಡಿತಂ ಏಕಮಾತ್ರಾಯುಜಂ ಅಂತ ಅಲ್ಲಿ ಬಂದಿರೋದು. ತಚ್ಚತುರ್ಭಾಗಯಾಯುಕ್ತಂ ನಿತ್ಯಂ ಅಪರೋಕ್ಷ ದಶಾಯುತಂ ಅಂತ ಆ ಪಾದಯೋಗ ಮತ್ತು ಯೋಗಗಳ ಬಗ್ಗೆ ಅಲ್ಲಿ ಬಂದಿರುವಂತಹ ವಿಚಾರ. ಇನ್ನು ಅದಕ್ಕಿಂತ ಮೇಲಿನದು ತಪಸ್ಸು ಅಂತ. ಆ ತಪಸ್ಸುದಿಂದ ಸಿಗೋದು ತಪೋಲೋಕ. ಈ ತಪಸ್ಸು ಅನ್ನೋದು ಭಾಗವತದ ಇಲ್ಲಿ ವಿದ್ಯಾ ತಪಸ್ಸು ಎಂಬ ಶಬ್ದದಿಂದ ಬಂದೇ ಇದೆ. ಅದೇನು ತಪಸ್ಸು ಅಂದ್ರೇನು? ನಿತ್ಯಂ ಷಣ್ಮಾತ್ರ ಕಾಲಯ, 6 ಮಾತ್ರಗಳಷ್ಟು ಕಾಲ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದರೆ, ಅಪರೋಕ್ಷ ಜ್ಞಾನದ ಜೊತೆಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದರೆ. ಈಗ ನಮಗೆ ಧ್ಯಾನ ಏನೇನೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ತದೆ, ಅದು ಪ್ರಶ್ನೆ ಅಲ್ಲ. ಧ್ಯಾನ ಮಾಡುವಾಗ ಭಗವಂತನ ಸಾಕ್ಷಾತ್ಕಾರವೂ ಇರಬೇಕು, ಅದರ ಜೊತೆಗೆ ಧ್ಯಾನ ಮಾಡುವುದು, ಅದು 6 ಮಾತ್ರಗಳಷ್ಟು ಕಾಲ. ಅದನ್ನು ಮಾಡಿದರೆ ತಪಸ್ಸು ಅಂತ. ಆ ತಪಸ್ಸಿನಿಂದ ತಪೋಲೋಕವೇ ಸಿಗ್ತದೆ. ಅದಕ್ಕಿಂತ ಮೇಲಿಂದು ವಿದ್ಯಾ ಅಂತ ಕರೆಸ್ಕೋತದೆ. ಜ್ಞಾನ ಅಂತೂ ಅದನ್ನು ಹೇಳ್ತಾರೆ. 11ನೇ ಸ್ಕಂದದ ಭಾಗವತ ತಾತ್ಪರ್ಯದಲ್ಲಿ ಜ್ಞಾನ, ಮಹಾಜ್ಞಾನ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ವಿದ್ಯಾ ಅಂತ ಇಷ್ಟೇ ಪ್ರಯೋಗ ಮಾಡಿದ್ದಾರೆ ಈ 2ನೇ ಸ್ಕಂದದಲ್ಲಿ. ಅದೇನು ಜ್ಞಾನ ಮತ್ತು ಮಹಾಜ್ಞಾನ ಅಂದ್ರೆ ಏನು? ಅದನ್ನು ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಪ್ರತಿನಿತ್ಯ ಒಂದು ಮುಹೂರ್ತ, ಸುಮಾರು 48 ನಿಮಿಷಗಳಷ್ಟು ಕಾಲ ಭಗವದ್ ರೂಪವನ್ನು
ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದರೆ ಅಪರೋಕ್ಷ ಜ್ಞಾನದೊಂದಿಗೆ ಅದಕ್ಕೆ ಜ್ಞಾನ ಅಂತಾರೆ. 48 ನಿಮಿಷಕ್ಕಿಂತಲೂ ಹೆಚ್ಚು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದರೆ ಅಪರೋಕ್ಷ ಜ್ಞಾನದೊಂದಿಗೆ ಅದಕ್ಕೆ ಮಹಾಜ್ಞಾನ ಅಂತಾರೆ. ಜ್ಞಾನದಿಂದ ಸಿಗುವುದು ಬ್ರಹ್ಮಲೋಕ ಅಥವಾ ಸತ್ಯಲೋಕ, ಮಹಾಜ್ಞಾನದಿಂದ ಸಿಗುವುದು ವಿಷ್ಣುಲೋಕ. ವಿಷ್ಣುಲೋಕ ಈ ಪಾದಯೋಗ, ಯೋಗ, ತಪಸ್ಸು, ಜ್ಞಾನ, ಮಹಾಜ್ಞಾನ ಎಲ್ಲವನ್ನೂ ಮಾಡಿದವರಿಗೂ ಸಿಗ್ತದೆ. ಕೊನೆಗೆಲ್ಲರೂ ಭಗವಂತನ ಬಳಿಗೆ ಹೋಗೇ ಹೋಗ್ತಾರೆ, ಅದು ವಿಷಯ ಬೇರೆ. ಈಗ ಸೃಷ್ಟಿ ಇನ್ನೂ ಮುಗಿಯುವುದಕ್ಕಿಂತ ಮುಂಚೆ ವಿಷ್ಣು ಲೋಕಕ್ಕೆ ಹೋಗುವುದು, ಅದನ್ನೇ ನಾವೀಗ ಇಲ್ಲಿವರೆಗೆ ನೋಡಿದ್ವಿಲ್ಲ. ಭಗವಂತ ಲೋಕದ ಅಮುಕ್ತ ಸ್ಥಾನದಲ್ಲಿ ಇರುವುದು ಅಂತ, ಅದಕ್ಕೆ ಹೋಗ್ತಾರೆ ಅಂತ ತಾತ್ಪರ್ಯ. ಹೀಗೆ ಮಹಾಜ್ಞಾನ ಅನ್ನೋದು ಭಗವಂತನ ಅಮುಕ್ತ ಲೋಕಕ್ಕೆ ಒಯ್ತದೆ ಈಗ ನಮ್ಮನ್ನು. ಜ್ಞಾನ ಅನ್ನೋದು ಸತ್ಯಲೋಕಕ್ಕೆ ಒಯ್ತದೆ. ತಪಸ್ಸು ತಪೋಲೋಕಕ್ಕೆ, ಯೋಗ ಜನಲೋಕಕ್ಕೆ, ಪಾದಯೋಗ ಅನ್ನೋದು ಮಹರ್ಲೋಕಕ್ಕೂ ಕರ್ಕೊಂಡು ಹೋಗ್ತದೆ ಅಂತ ಬರೆದಿದ್ದಾರೆ. ಇಲ್ಲಿ ಸಮಾಧಿ ಅನ್ನೋ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಯಾದವಾರ್ಯರು ನಿತ್ಯ ಧ್ಯಾನ ಅಂತ ಈಗ ಅರ್ಥ ಬರೆದಿದ್ದಾರೆ. ಆ ಸಮಾಧಿ ಅನ್ನೋದನ್ನು ಅಲ್ಲಿ ಹೇಳಲೇ ಇಲ್ಲ, ಆ 11ನೇ ಸ್ಕಂದದ ಭಾಗವತ ತಾತ್ಪರ್ಯದಲ್ಲಿ ಹೇಳಲೇ ಇಲ್ಲ. ಆದ್ದರಿಂದ ಸಮಾಧಿ ಎಂಬ ಶಬ್ದಕ್ಕೆ ನಿತ್ಯ ಧ್ಯಾನ ಅಂತ ಅವ್ರ ಅರ್ಥ ಹೇಳಿದ್ರು. ಅದು ಹೇಗೆ ಅಂತ ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಇನ್ನಷ್ಟು. ಆದ್ರಿಂದಲೇ ಇಲ್ಲಿ ಬಂದಿರುವ ಈ 24ನೇ ಶ್ಲೋಕದಲ್ಲಿ ಬಂದಿರುವ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಮ್ ಅನ್ನೋದನ್ನ 11ನೇ ಸ್ಕಂದದಲ್ಲಿ ಬಂದಿರುವ ಅದಕ್ಕೆ ನಾವು ಹೊಂದಿಸಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಗೋವಿಂದಾಚಾರ್ಯರು ವಿದ್ಯಾ ಅಂದರೆ ಅಪರೋಕ್ಷ ಜ್ಞಾನ, ತಪಸ್ಸು ಅಂದರೆ ಶಾಸ್ತ್ರ ಚಿಂತನ, ಯೋಗ ಅಂದರೆ ಭಕ್ತಿ ಯೋಗ, ಸಮಾಧಿ ಅಂದರೆ ಭಗವಂತನಲ್ಲಿ ಲೀನತ, ಭಗವಂತನ ರೂಪಗಳನ್ನು ನಮ್ಮ ಮನಸ್ಸಿಗೆ ಬೇಕಾದಾಗ ನಾವು ನೋಡುವುದು, ಇಷ್ಟ ಅರ್ಥಗಳನ್ನು ಹೇಳ್ತಾರೆ. ನಾನೀಗಾಗಲೇ ಹೇಳಿದಂತೆ ವಿಜಯಧ್ವಜರು ಹೀಗೆಲ್ಲ ಅರ್ಥಗಳನ್ನು ಹೇಳಿಲ್ಲ. ಇಲ್ಲಿ ಬಂದಿರುವಂತಹ ವಿದ್ಯಾ ತಪಸ್ಸು ಇತ್ಯಾದಿಗಳನ್ನು ಅವರು 11ನೇ ಸ್ಕಂದದಲ್ಲಿ ಬಂದಿರುವ ವಿಷಯಗಳ ಜೊತೆಗೆ ಲಿಂಕ್ ಮಾಡಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಆದರೆ 11ನೇ ಸ್ಕಂದದಲ್ಲಿಯೂ ಕೂಡ ಮಹಾ ಜನ ತಪ ಸತ್ಯಲೋಕ ಮತ್ತು ವಿಷ್ಣು ಲೋಕಗಳ ಬಗ್ಗೆ ವರ್ಣನೆ ಬರ್ತಾ ಇರೋದ್ರಿಂದ, ಅಲ್ಲಿಗೆ ಆ ಸಾಧಕರು ಹೋಗಿ ತಲುಪ್ತಾರೆ ಬರ್ದಿರೋದ್ರಿಂದ, ಇಲ್ಲಿರುವ ವಿಷಯವೂ ಅಂಥ ಲೋಕಗಳನ್ನೇ ಹೇಳ್ತಾ ಇರೋದ್ರಿಂದ ಇವೆರಡಕ್ಕೂ ಲಿಂಕ್ ಮಾಡುವ ಪ್ರಯತ್ನವನ್ನು ಯಾದವಾರ್ಯರು ಮಾಡಿದ್ದಾರೆ. ಅದ್ರ ಬಗ್ಗೆ ಮತ್ತಷ್ಟು ವಿಮರ್ಶೆ ಚಿಂತನ ನಡೆಯಬೇಕು. ಈ ಬೇರೆ ವ್ಯಾಖ್ಯಾನಕಾರರು ವೇದಾದಿ ಶಾಸ್ತ್ರಜನ್ಯವಾದ ಜ್ಞಾನವನ್ನು ವಿದ್ಯೆ ಅಂತ ಹೇಳಬೇಕು. ತಪಸ್ಸು ಅಂದರೆ ಉಪವಾಸ ಮೊದಲಾದವುಗಳು, ಏಕಾದಶಿ ಮೊದಲಾದ ಉಪವಾಸಗಳು. ಯೋಗ ಅಂದರೆ ಜ್ಞಾನ, ಸಮಾಧಿ ಅಂದರೆ ನಿರಂತರ ಧ್ಯಾನ. ಇದು ಅನಂತ ತೀರ್ಥರ ಅಭಿಪ್ರಾಯ. ಯಾದವೇಂದ್ರ ತೀರ್ಥರ ಅಭಿಪ್ರಾಯಕ್ಕನುಸಾರವಾಗಿ ವಿದ್ಯಾ ಅಂದರೆ ಅಪರೋಕ್ಷ ಜ್ಞಾನ, ಮತ್ತೆ ತಪಸ್ಸು ಅಂದರೆ ಶಾಸ್ತ್ರ ಮನನ, ಯೋಗ ಅಂದರೆ ಸರ್ವದಾ ಭಗವಂತನ ಸ್ಮರಿಸ್ತಾ ಇರುವುದು, ಸಮಾಧಿ ಅಪ್ರಯತ್ನೇನ ಅಭಿಲಷಿತ ಗುಣಮೂರ್ತಿ ಧ್ಯಾನಂ. ನಮ್ಮ ಪ್ರಯತ್ನವಿಲ್ಲದೆ ನಮಗೆ ಅಪೇಕ್ಷಿತವಾದ ಭಗವಂತನ ಒಂದು ಮೂರ್ತಿ, ವಿಶೇಷ ಪ್ರಯತ್ನ ಮಾಡಿದರೆ ಅನಾಯಾಸವಾಗಿ ಆ ಮೂರ್ತಿಯನ್ನು ಧ್ಯಾನಿಸುವುದು. ಇದನ್ನೇ ಯಾದವೇಂದ್ರ ತೀರ್ಥರು ಹೇಳಿದ್ದಾರೆ. ಗೋವಿಂದಾಚಾರ್ಯರು ಕೂಡ ಅದನ್ನೇ ಹೇಳಿದಂತೆ ಕಾಣಿಸ್ತದೆ. ಆದ್ದರಿಂದ ಈ ವಿದ್ಯಾ ತಪೋಯೋಗ ಸಮಾಧಿ ಭಾಜಾಮ್ ಅನ್ನೋದ್ರ ಬಗ್ಗೆ ನಮ್ಮ ಟಿಪ್ಪಣಿಕಾರರಲ್ಲೇ ಒಂದು ಭಿನ್ನಾಭಿಪ್ರಾಯ ಇದೆ. ಶ್ರೀಧರರ ವ್ಯಾಖ್ಯಾನಿಸುವಂತೆ ವಿದ್ಯಾ ಅಂದರೆ ಉಪಾಸನೆ, ತಪಸ್ಸು ಅಂದರೆ ಭಗವಂತನ ಧರ್ಮ, ಯೋಗ ಅಂದರೆ ಯಮ ನಿಯಮ ಆಸನ ಮೊದಲಾದ ಅಷ್ಟಾಂಗ ಯೋಗ, ಸಮಾಧಿ ಅಂದರೆ ಜ್ಞಾನ. ವೀರರಾಘವರ ದೃಷ್ಟಿಕೋನಕ್ಕನುಸಾರವಾಗಿ ವಿದ್ಯಾ ಅಂದರೆ ಶಾಸ್ತ್ರಜನ್ಯ ಜ್ಞಾನ, ತಪಸ್ಸು ಕರ್ಮಯೋಗ, ಯೋಗ ಅಂದರೆ ತಪಸ್ಸು ಅಂದರೆ ಕರ್ಮಯೋಗ, ವಿವಿಧ ಕರ್ಮಗಳ ಆಚರಣೆ, ಯೋಗ ಅಂದರೆ ಯಮ ನಿಯಮ ಮೊದಲಾದದ್ದು, ಸಮಾಧಿ ಅಂದರೆ ನಾನು ಭಗವಂತನಿಗಿಂತ ಭಿನ್ನ, ಬ್ರಹ್ಮನಿಗಿಂತ ನಾನು ಭಿನ್ನ ಎಂಬ ಚಿಂತನವನ್ನು ಅಳವಡಿಸಿಕೊಳ್ಳುವುದು. ಇದು ವೀರರಾಘವರ ಅಭಿಪ್ರಾಯ. ಇಷ್ಟನ್ನ ವಿವರಿಸಿ ಹೇಳಿದ್ದೇನೆ. ಇದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಶ್ರೀಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ.
ಶ್ರೀಕೃಷ್ಣಾರ್ಪಣ ವಸ್ತು.